ಇನ್ನು ನಮ್ಮ ಸರ್ಕಾರ ಇದ್ದಾಗ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ಬಾಯ್ಬಾರ್ದು ಹೆಣದ ಮೆರವಣಿಗೆ ಮಾಡಿದ್ರು, ಮೋಟರ್ ಬೈಕ್ ಚಟ್ಟ ಕಟ್ಟಿದ್ರು. ಈಗ ಸಿದ್ದರಾಮಯ್ಯನವರೇ ನಿಮ್ಗೆ ಏನ್ ಹೇಳ್ಬೇಕು? ನಾವೀಗ ಯಾವ ಮಾನ ಮರ್ಯಾದೆ ಇಟ್ಕೊಂಡು ಜನಗಳ ಮುಂದೆ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಓಟ್ ಕೇಳ್ತೀರ? ಈ ರೀತಿ ಒಂದು ರೀತಿ ತೊಗಲಕ್ಕ ರೀತಿ ಸರ್ಕಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಮೊದಲಿಂದಲೂ ಹೇಳಿದ್ದೀನಿ, ಸರ್ಕಾರ ದಿವಾಳಿಯಾಗಿದೆ, ಹಣ ಇಲ್ಲ, ಪಾಪರ ಹೊಟ್ಟಿದ್ದಾರೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ, ಪೆಟ್ರೋಲ್ ಮತ್ತು ಹಾಲಿನ ತೆರಿಗೆ ಏರಿಕೆ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೆಕಮೆಂಡ್ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಹಾಲಿನ ದರನು ಕೊಡಕ್ಕೆ ಅಲ್ಲ, ಸಂಬಳನೂ ಕೊಡಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಈಗಾಗಲೇ ನೌಕರರು ಬೇರೆ ಅವರ ವೇತನ ಪರಿಷ್ಕರಣೆ ಅದು ಬೇರೆ ಈಗ ಕ್ಯಾಬಿನೆಟ್ ಅಲ್ಲಿ ಬಂದ್ ನಿಂತಿದೆ. ಅದೇನಾದ್ರೂ ಬಂದ್ರೆ ಅದರಿಂದ ಸುಮಾರು 15-16 ಸಾವಿರ ಕೋಟಿ ಬೇಕಾಗ್ತದೆ. ಅವೈಜ್ಞಾನಿಕವಾಗಿ ಇವರು ಗ್ಯಾರಂಟಿಗಳನ್ನ ತಂದು, ನೀವು ಗ್ಯಾರಂಟಿ 5 ಅಲ್ಲ 50 ಕೋಟಿ ನಮ್ದೇನಲ್ಲ, ಅವೈಜ್ಞಾನಿಕವಾಗಿ ಮುಂದಾಲೋಚನೆಯಿಂದ ತಂದು ಇವತ್ತು ಜನರನ್ನ ಸುಲಿಗೆ ಮಾಡಕ್ಕೆ ಹೊರಟಿರುವಂತದ್ದು. ಇದು ಕಾಂಗ್ರೆಸ್ ಏನ್ ಹೇಳಿ ನುಡಿದಂತೆ ನಡೀತೀರಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ಇದೇನಾ ನುಡಿದಂತೆ ನಡೆದಿರೋದು? ಜನರ ಮೇಲೆ ಬಡವರ ಮೇಲೆ ತೆರಿಗೆಯನ್ನು ಹಾಕಿ ಈಗಲೇ ಊಟಕ್ಕೆ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಈ ತರ ತೆರಿಗೆಗಳನ್ನು ಹಾಕಿದ್ರೆ ಆ ಜನರ ಶಾಪ ನಿಮ್ಗೆ ತಟ್ಟುತ್ತೆ. ಕಾಂಗ್ರೆಸ್ ಇನ್ನೂ ಒಂದು ಕಂತಿದೆ, ಬಸ್ ದರ ಏರಿಕೆ. ಈಗಾಗಲೇ ಪ್ರಪೋಸಲ್ ಕೂಡ ಸರ್ಕಾರದ ಮುಂದೆ ಇದೆ, ಬಸ್ ದರ ಏರಿಕೆ ಮಾಡಬೇಕು. ಅದನ್ನು ಮಾಡ್ಬಿಡಿ, ಯಾಕೆ ಅದನ್ನ ಯಾಕೆ ಬಿಟ್ಟಿದ್ದೀರ? ಅದು ಏರಿಕೆ ಮಾಡಿ ಜನ ಕಾಂಗ್ರೆಸ್ ಪಾರ್ಟಿನ ಛೀ ಅನ್ನೋ ರೀತಿ ಆಗ್ತೈತೆ ನಿಮಗೆ. ಈಗಾಗಲೇ ಜನ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. 136 ಸ್ಥಾನ ಇದ್ದವರು MLA ಗಳು, 136 ಜನ MLA ಇದ್ರು, ಗೆದ್ದಿರೋದು ಸಿಂಗಲ್ ಡಿಜಿಟ್. ನಾವು 66 ಪ್ಲಸ್ JDS ಸೇರಿ ನಾವು ಗೆದ್ದಿರೋದು 19 ಸ್ಥಾನ. ಅಂದ್ರೆ ಜನ ಇಷ್ಟು ಚೀಮಾರಿ ಹಾಕಿದ್ರು ಕೂಡ ನಿಮ್ಗೆ ನಾಚಿಕೆ ಆಗಿಲ್ಲ. ನನ್ಗನ್ಸ್ತತೆ ಇವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ಓಟ್ ಹಾಕಿಲ್ಲ ಜನ ಅಂತ ಹೇಳಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ದೇಶದ ಮುಂದೆ ನಾವೇನೋ ಚಾಂಪಿಯನ್, ಗ್ಯಾರಂಟಿ ಚಾಂಪಿಯನ್ ಅಂತ ಹೇಳಿದ್ರಲ್ಲ, ಇದೇನಾ ನನ್ ಗ್ಯಾರಂಟಿ ಚಾಂಪಿಯನ್? ತೆರಿಗೆ ಹೊರೆಯಲ್ಲಿ ಇವತ್ತು ಬಡವರು ಊಟಕ್ಕೂ ಕಷ್ಟ ಬೀಳುವಂತ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀರಿ. ಈಗಾಗಲೇ ನಾವು ತೀರ್ಮಾನ ಮಾಡಿದಿರಿ. ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಮುಂದಿನ ದಿನಗಳಲ್ಲಿ 3 ಅಥವಾ 4ನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನ ಕೂಡ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ನಾನು ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದ್ದೀರಿ. ಹೋರಾಟವನ್ನ ನಾವು ಮಾಡ್ತೀರಿ, ಇಲ್ಲಿ ಬಿಡಲ್ಲ. ಜನರ ಪರವಾಗಿ ನಿಲ್ತೀರಿ, ಜನರ ಧ್ವನಿಯಾಗಿ ನಿಲ್ತೀರಿ. ಇದು ಅಲ್ಲದೇನೆ ಕರ್ನಾಟಕದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳು ಆಗ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಬೆಳಗಾವಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾಗಳನ್ನ ಹಾಕುವಂತ ಹೀನ ಕಾರ್ಯವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ಭರವಸೆ ಕೊಡ್ತೀನಿ, ಈ ತರ ಗೊಡ್ಡು ಬೆದರಿಕೆಗೆ ನಾವೇನ್ ಬೆದರಲ್ಲ. ನಿಮ್ ಪರವಾಗಿ ನಾವು ನಿಲ್ತೀರಿ, ಕಾರ್ಯಕರ್ತರ ಪರವಾಗಿ ನಿಲ್ತೀರಿ, ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆನೂ ಮಾಡ್ತೀರಿ, ವಿಧಾನಸಭೆ ಹೊರಗಡೆನೂ ಹೋರಾಟ ಮಾಡ್ತೀರಿ. ಒಟ್ಟಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದಿದೆ. ದಿನನಿತ್ಯ ಕೊಲೆಗಳು, ST ನಿಗಮದಲ್ಲಿ 187 ಕೋಟಿ ಹಣ ಗುಳುಮಾಗಿರುವಂಥದ್ದು,
ದಿನನಿತ್ಯ ಒಬ್ಬರನ್ನ ಬಂಧಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಬಂದಿರುವಂತ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಕೂಡ ಮಾಡಿಲ್ಲ. ಆ ಮಂತ್ರಿ ಮೇಲೆ ಇದುವರೆಗೂ FIR ಮಾಡಿಲ್ಲ. ಆ ಸಾವಿನ ಪತ್ರದಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಷ್ಟಿದ್ರು ಕೂಡ ಅವ್ರ ಮೇಲೆ ಯಾವುದೇ FIR ಮಾಡಿಲ್ಲ. ಈ ವಿಧಾನಸಭೆಯಲ್ಲಿ ಇದನ್ನ ಮೇಜರ್ ಆಗಿ ಈ 180 ಕೋಟಿ ಹಣವನ್ನ ಪಟಾಪಟ್ ಅಂತೇಳಿ ಬ್ಯಾಂಕ್ಗಳಿಗೆ, ಬೇನಾಮಿ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ ವಿರುದ್ಧ ಹೋರಾಟವನ್ನ ನಾವು ವಿಧಾನಸಭೆ ಅಧಿವೇಶನ ಅಂತೀವಿ. ಅದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಬಗ್ಗೆನೂ ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡ್ತೀವಿ. ಮೂರನೇದಾಗಿ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಬಂದು ಕಲುಷಿತ ನೀರು ಎಲ್ಲ ಕಡೆ ಕಲುಷಿತ ನೀರಾಗಿ ಇದುವರೆಗೂ ಸುಮಾರು 20ಕ್ಕೂ ಮೇಲ್ಪಟ್ಟು ಜನ ಸತ್ತಿದ್ದಾರೆ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯನವ್ರನ್ನ 15 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಕುಡಿಯೋ ನೀರು ಕೊಡಕ್ಕೂ ಯೋಗ್ಯತೆ ಇಲ್ಲ ಸರ್ಕಾರ. ಕುಡಿಯೋ ನೀರು ಕೊಡಕ್ಕೂ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಇಂಥ ಇತಿಹಾಸದಲ್ಲೇ ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ. ಅಷ್ಟು ಕೆಟ್ಟ ಸರ್ಕಾರ ಬಂದಿದೆ. ಕುಡಿಯೋ ನೀರಿದು ಸಮಸ್ಯೆಯನ್ನು ಕೂಡ ನಾವು ವಿಧಾನ ಪರಿಷತ್ ಅಧಿವೇಶನದಲ್ಲಿ ನಾವು ಇದನ್ನು ಕೂಡ ನಾವು ಚರ್ಚೆ ಮಾಡೋರಿದ್ದೀರಿ. ಇನ್ನೂ ಹಲವಾರು ವಿಚಾರಗಳಿದೆ. ಅವೆಲ್ಲವನ್ನು ಕೂಡ ಈ ಸರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ನಾವು ಮಾಡುವಂತದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಸರ್ಕಾರ ಬಂದಂತ ಒಂದೇ ವರ್ಷದಲ್ಲಿ, ಯಾವುದೇ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೊಂಡಿರಲಿಲ್ಲ, ಇಷ್ಟು ತೆರಿಗೆಗಳ ಭಾರವನ್ನ ಹಾಕಿರಲಿಲ್ಲ. ನಮ್ಮ ಸರ್ಕಾರನೂ ಇತ್ತು. ನಾವು ಬೆಲೆ ಏರಿಕೆ ಮಾಡುವಂತದಕ್ಕೆ ಯಾವತ್ತೂ ಪ್ರಯತ್ನ ಮಾಡಿಲ್ಲ ನಾವು. ಆದ್ರೆ ಈ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಇದ್ರ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ರಾಜ್ಯಾದ್ಯಂತ ನಾವು ಈಗಾಗಲೇ ನಾನು ಅಭಯ್ ಪಾಟೀಲ್ ಪೊಲೀಸ್ ಇಲಾಖೆದವರು ಕೆಲವೊಂದು ಶಾಲೆಗಳಿಗೆ ಹೋಗಿ ನಮ್ಮ ಕಾರ್ಯಕರ್ತರ ವಿಜಯಸಭೆ ಹೋಗಿರ್ತಾರೆ. ಅವ್ರ ಮೇಲೆ ಯಾವ ಅಂತ ಆರೋಪಗಳಿಲ್ಲ. ಅದನ್ನು ಪೊಲೀಸ್ ಇಲಾಖೆ ಯಾರ ಮಕ್ಕಳ ಕೆಲಸ ಮಾಡಬೇಕು. ಮತ್ತು ಒಂದ್ ಹೇಳಿಕೆ ನಾನು ಆಗಲೇ ಹೇಳಿದ್ದೀನಿ, ಇಂಥದ್ದು ಸರಸು ಕೈ ಹಾಕಿದ್ರೆ ಬರುವಂತ ಅವರೇ ಅದಕ್ಕೆ ಕಾರಣ. ಪೊಲೀಸರು ಸ್ವಲ್ಪ ಅದಕ್ಕೆ ಅವರ ಕಾರಣ ಆಗ್ತದೆ. ಮತ್ತೆ ಚುನಾವಣೆ ಮುಗಿದಿದ್ದಾವೆ. ಚುನಾವಣೆ ಮುಗಿದ ಶಾಂತಿ ರೀತಿಯಿಂದ ಇವತ್ತು ಮತ್ತ ಅಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ, ಜನರು ಈ ತರ ಪಕ್ಷದ ಪದಾಧಿಕಾರಿಗಳು ಹೋಗ್ತಾರೆ. ಅವ್ರ ಬಗ್ಗೆ ಏನಾಗ್ಬಿಟ್ಟು ಬೇರೆ ಬೇರೆ ಕೇಸ್ಗಳು ಹೋರಾಟಗಳು ಕೇಸ್ಗಳು ಅಂತಾವೆ. 20 ಕೇಸ್ ಇದ್ದವ್ರು ನೀವು ಅಪ್ಡೇಟ್ ಮಾಡ್ತಾರೆ. ನಿಮ್ಮ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಕಾರ್ಪೊರೇಟರ್ನಲ್ಲಿ ಹಿಂದೆ ಕೇಸ್ ಆಗಿರುತ್ತೆ. ಅದ್ರ ಬಗ್ಗೆನೂ ಹಿಂದೆ ವಿಧಾನಸಭೆ ಇದು ವಿಧಾನಸಭೆ ರಾಜ್ಯದಲ್ಲಿ ಎಲ್ಲೇ ಆಗಲಿ, ರಾಜ್ಯದಲ್ಲಿ ಈ ತರದ ಘಟನೆಗಳು ಜೈ ಶ್ರೀರಾಮ್ ಅಂತ ಕೂಗಿದ್ದು ನೋಡಿದಿರ, ಅದಕ್ಕೆ ಚಾಕು ಹಾಕಿರುವಂತದ್ದು, ಈ ತರದೆಲ್ಲ ಘಟನೆಗಳು, ಹನುಮಾನ್ ಧ್ವಜ ಹಾರಾಟ ಮಾಡೋ ಮಂಡ್ಯದಲ್ಲಿ ಅದಕ್ಕೆ ಕಿರುಕುಳ ಕೊಟ್ಟಿರುವಂತದ್ದು, ನಿರಂತರವಾಗಿ ಈ ತರದ ಹಿಂದೂಗಳ ಮೇಲೆ ನಿರಂತರವಾದಂತ ಈ ಸರ್ಕಾರ ಬಂದ ಮೇಲೆ ದಾಳಿ ಜಾಸ್ತಿ ಆಗ್ತಾ ಇದೆ. ಇದನ್ನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಲಾ ಅಂಡ್ ಆರ್ಡರ್ ಪ್ರಶ್ನೆ ರೈಸ್ ಆದಾಗ ನಿಲುವಳಿ ಸೂಚನೆಯನ್ನು ಕೊಟ್ಟಾರೆ. ಇದನ್ನು ಕೂಡ ಎಲ್ಲವನ್ನು ನಾವು ಮಾತಾಡ್ತೀವಿ. ಕಾವೇರಿ ಇಶ್ಯೂ ಬಂದಾಗ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಹಳಷ್ಟು ಇಮಿಡಿಯೇಟ್ಲಿ ಸೀರಿಯಸ್ ಆಗಿರ್ತೀರಾ, ಧ್ವನಿ ಎತ್ತೀರಾ, ಅಧಿವೇಶನದಲ್ಲಿ ಹೊರಗಡೆ ಎರಡು ಕಡೆ ಹೋರಾಟ ಮಾಡ್ತೀರಾ. ಅದು ಉತ್ತರ ಕರ್ನಾಟಕದ ಮಹದಾಯಿ ಆಗಿರ್ಬೋದು, ನದಿ ಯೋಜನೆ ವಿಚಾರ ಆಗಿರ್ಬೋದು, ಪ್ರಸ್ತಾಪ ಪಂಡರಿ ಅಂತ ಯಾವಾಗ ಆಗೋದು ಇತ್ಯರ್ಥ ಆಗೋದು ಯಾವಾಗ ಸಾಧ್ಯ? ನೀವು ಕಾವೇರಿ ಇರ್ಬೋದು, ಮಹದಾಯಿ ಇರ್ಬೋದು, ತುಂಗೆ ಇರ್ಬೋದು, ಭದ್ರೆ ಇರ್ಬೋದು, ಯಾವುದು ಕೂಡ ಎಲ್ಲ ಕರ್ನಾಟಕದ. ಕಾವೇರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಉಳಿದಂತ ನದಿ ನೀರಿನ ವಿಚಾರದಲ್ಲೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀರಿ. ಅದಕ್ಕೋಸ್ಕರ ಈ ನೆಲ ಜಲ ಪ್ರಶ್ನೆ ಬಂದಾಗ ಯಾವುದೇ ಮುಲಾಜಿಲ್ಲದೆ ನಾವು ಅದರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಬಿಜೆಪಿಯ ನಿಲುವು. ನಾವು ಯಾವುದೇ ತಾರತಮ್ಯಗಳನ್ನ ಮಾಡಲ್ಲ.
ಈಗ ಚುನಾವಣೆ ಎಲ್ಲ ಮುಗಿದಿದೆ ಸರ್, ಮಹದಾಯಿ ಈಗ ಅದಕ್ಕಿರೋ ತೊಂದರೆಗಳು ಏನಿದೆ ಕೇಂದ್ರದಲ್ಲಿ ಅದನ್ನು ಬಗೆಹರಿಸ್ಕೊಳ್ಳಿ ಸಿದ್ದರಾಮಯ್ಯ ಅವರು ಮೊನ್ನೆನೇ ಹೇಳಿದ್ರು. ಈಗ ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೂಡ MP ಆಗಿದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಸಮಸ್ಯೆಯನ್ನ ನೋಡಿರೋದು, ದೆಹಲಿಗೆ ಹೋಗಿರೋದ್ರಿಂದ ನಮ್ಗೆ ಭರವಸೆ ಇದೆ. ಯಾಕಂದ್ರೆ ಇದರಲ್ಲಿ ಇವರೆಲ್ಲರೂ ನಿಪುಣರಿದ್ದಾರೆ. ಬಸವರಾಜ ಬೊಮ್ಮಾಯಿ ನೀರಾವರಿ ಸಚಿವರು, ಅದಕ್ಕೆ ವಿಶೇಷವಾದಂತ ಅನುಭವ ಇದೆ. ಆ ದೃಷ್ಟಿಯಿಂದ ಇದರ ಬಗ್ಗೆ ಅಲ್ಲಿನ ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ಮಾತಾಡಿ ನಮ್ಗೆ ನ್ಯಾಯ ಸಿಗುವಂತದಕ್ಕೆ ನಾನು ಕೂಡ ಮಾತಾಡ್ತೀನಿ. ಅವ್ರು ನ್ಯಾಚುರಲ್ ಆಗಿ ಇದ್ರ ಬಗ್ಗೆ ಕಾಳಜಿ ಇದೆ. ಬೆಳಗಾವಿಯಲ್ಲಿ ಈಗ ಬಿಜೆಪಿ ಕಾರ್ಯಕರ್ತರ ಮೇಲೆ ಅಷ್ಟೇ ಅಲ್ಲ, ಈಗ ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಅವರು ಕೋರ್ಟ್ ಕಚೇರಿ ಅಲ್ದಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಸಹ ಯಾರು ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ, ವಿಪಕ್ಷದವರಾಗ್ಲಿ ಸರ್ಕಾರದಲ್ಲಿ ಇರೋರಾಗ್ಲಿ. ನಮ್ಗೆ ಯಾವ್ದಾವ್ದು ಗಮನಕ್ಕೆ ಬಂದಿದೆಯೋ ನಾವು ಧ್ವನಿ ಎತ್ತಿದ್ದೀವಿ. ಲಾಸ್ಟ್ ಟೈಮ್ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಚಾಕು ಹಲ್ಲೆ ಆದಾಗ ಇಡೀ ಅಧಿವೇಶನದಲ್ಲಿ ಗಲಾಟೆ ಮಾಡಿದ್ವಿ. ಈಗ ಯಾವುದೇ ವಿಚಾರವಾಗಿನೂ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆದಾಗ ನಾವು ಎಲ್ಲಾ ರೀತಿಯಾದಂತ ಹೋರಾಟಕ್ಕೆ ನಾವು ತಯಾರಿದ್ದೀವಿ. ನಾವು ಮಾಡ್ತಾ ಇದ್ದೀವಿ, ಮುಂದೆನೂ ಕೂಡ ಮಾಡ್ತೀವಿ. ನಮ್ಮ ಕಾರ್ಯಕರ್ತರ ಜೊತೆ ನಾವು ನಿಲ್ತೀವಿ. ಸೋಲಿಂದ ಹತಾಶರಾಗಿದ್ದಾರೆ ಕಾಂಗ್ರೆಸ್ ಅವರು ಅಂತ ಬೆಳಗಾವಿ ಸೋಲು ಕಾಂಗ್ರೆಸ್ ಅವರಿಗೆ ಹತಾಶರಾಗಿದ್ದಾರೆ ಅಂತ ಈ ಕೇಸ್ ಆಗೋದಕ್ಕೆ. ಅವ್ರಿಗೆ ಇಡೀ ರಾಜ್ಯದಲ್ಲಿ ಬೆಳಗಾವಿನೂ ಸೇರಿ, ಬೆಳಗಾವಿನ ಅವರು ನಮ್ಮ ಕೋಟೆ ಅಂತ ತಿಳ್ಕೊಂಡಿದ್ರು. ಪಾರ್ಲಿಮೆಂಟ್ ಅಲ್ಲಿ ನಾವು ಗೆದ್ದೇ ಬಿಟ್ರಿ, ಇನ್ನೇನು ಎದುರಾಳಿ ಮೇಲೆ ನಾವು 2-3 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಕಾಂಗ್ರೆಸ್ ಇತ್ತು. ಏಕಾಏಕಿ ಸೋತ್ರಲ್ಲ, ಒಂಥರ ಬುದ್ಧಿ ಭ್ರಮಣೆ ಮಾಡಿದ್ರು. ಬುದ್ಧಿ ಭ್ರಮಣೆ ಆಗಿ ಏನೇನೋ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಅವರು ನಿನ್ನೆ ಸಾವರ್ಕರ್ ಅವರು ನಮ್ಮ ಮುಸ್ಲಿಂ ಮತಗಳಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಈಗ ನಾವು ಏನ್ ಕೆಲಸ ಇರುತ್ತೆ ಒಂದು ಮಾಹಿತಿ ಕೊಡ್ಲೇಬೇಕು ಅನ್ನುವಂತ ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಹಿಂದೂಗಳು ಓಟ್ ಹಾಕಿರ್ಬೇಕು. ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮರ ಓಲೈಕೆಯಿಂದನೇ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ಹಿನ್ನಡೆ ಆಗಿರುವಂತ. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ, ಆದ್ರೆ ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯ ಟಿಪ್ಪು ಜಯಂತಿ ಮಾಡಿದ್ರು. ಮುಸ್ಲಿಮ್ರು ಯಾರು ಕೇಳಿರಲಿಲ್ಲ ಟಿಪ್ಪು ಜಯಂತಿ ಮಾಡಿ. ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ. ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಲ್ಲೆಗಳು ನಡೀತಾ ಇದೆ, ದಾಳಿ, ಮುಸ್ಲಿಂ ಮೂಲಭೂತವಾದಿಗಳಿಂದ ದಾಳಿಗಳು ನಡೀತಾ ಇದೆ. ಯಾರ ಬಗ್ಗೆನೂ ಏನು ಕ್ರಮ ಇಲ್ಲ. ಅಂದ್ರೆ ಈ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಸುವಂಥದ್ದು, ಅಲ್ಪಸಂಖ್ಯಾತರ ಓಟ್ಗೋಸ್ಕರ ಬಹುಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದು ಪ್ರತಿಭಟನಾ ಪಾರ್ಲಿಮೆಂಟ್ ಅಲ್ಲಿ ನೋಡಿದ್ದಾರೆ. ಮುಂದಿನ ದಿನದಲ್ಲಿ ಮುಂದೆ ನಡೆಯುವಂತ ಚುನಾವಣೆಗಳಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯದ ಬಹುಸಂಖ್ಯಾತರು ಬುದ್ಧಿಯನ್ನ ಕಲಿಸ್ತಾರೆ. ಒಂದೆಡೆ ಹಾಲಿನ ದರ ಪೆಟ್ರೋಲ್ ದರ ಹೆಚ್ಚಳ ಆಗ್ತಾ ಇದೆ, ಒಂದೆಡೆ ಹಾಲಿನ ದರ ಪೆಟ್ರೋಲ್ ದರ ಹೆಚ್ಚಳ ಆಗ್ತಾ ಇದೆ. ಮತ್ತೊಂದೆಡೆ DK ಶಿವಕುಮಾರ್ ಅವರು ಒಂದು ಶಾಲ್ ಹಾಕೊಂಡಿದ್ದ ಫೋಟೋ ವೈರಲ್ ಆಗ್ತಾ ಇದೆ. ಅದು ಬಿಜೆಪಿ ಅವರು ಟ್ವೀಟ್ ಸಹ ಮಾಡಿದ್ದಾರೆ. 60,000 ವೆಚ್ಚದ ಶಾಲ್ ಅನ್ನ ಹಾಕೊಂಡಿದ್ದಾರೆ DCM. ಬಿಜೆಪಿ ಪಕ್ಷದಿಂದಲೇ ಟ್ವೀಟ್ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? DK ಶಿವಕುಮಾರ್ ಒಂದು ನಾಟಕದ ಮಾಸ್ಟರ್. ಯಾವ ಟೈಮ್ ಏನೇನು ಬಣ್ಣ ಬದಲಾಯಿಸ್ಬೇಕೋ ಬದಲಾಯಿಸ್ತಾರೆ. ಈಗ ಚನ್ನಪಟ್ಟಣದ ಕಡೆ ಬಿದ್ದಿದ್ದಾರೆ. ಕನಕಪುರದಲ್ಲಿ ಅವ್ರ ತಮ್ಮನ್ನೇ ಅವ್ರು ಗೆಲ್ಸ್ಕೊಳಕ್ಕಾಗಿಲ್ಲ. ಅವ್ರ ಕೈ ಅಲ್ಲೂ ಗೆಲ್ಸ್ಕೊಳಕ್ಕಾಗಿಲ್ಲ, ಬೆಳಗಾವಿಯಲ್ಲೂ ಗೆಲ್ಸ್ಕೊಳಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅವ್ರ ಅಭ್ಯರ್ಥಿ ಸೋಲನ್ನ ಅನುಭವಿಸಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಶಾಲು ಹಾಕೊಂಡು 60,000 ಇನ್ನೂ ಜಾಸ್ತಿ ಇದೆ, ಹಾಕಿರ್ಬೇಕು, ಕಡಿಮೆ ಹೇಳ್ತಾ ಇದ್ದಾರೆ, ಹಾಕೊಂಡು ಓಡಾಡ್ತಾ ಇದ್ದಾರೆ. ಜನ ಸರಿಯಾದಂತ ಬುದ್ಧಿಯನ್ನ ಹೇಗೆ ಕನಕಪುರದಲ್ಲಿ ಅವರ ತಮ್ಮನಿಗೆ ಬುದ್ಧಿ ಕಲಿಸ್ತರೋ ಹಂಗೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಅವ್ರಿಗೆ ಸರಿಯಾದಂತ ಬುದ್ಧಿಯನ್ನ ಕಲಿಸ್ತಾರೆ. ಅವರ ಸೋಲಿಂದು ಪರಾಮರ್ಶೆ ಏನಾದ್ರು ಮಾಡಿದ್ದಾರೆ? ಯಾರು ಕಾರಣ ಅವರ ಸೋಲಿಗೆ? ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಲೋಕಸಭೆ ಈಗಾಗಲೇ ಅಲ್ಲಿ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಮಾತಾಡಿದ್ದಾರೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಮತ್ತೆ ಅದೊಂದೇ ಅಂತಲ್ಲ, ದಾವಣಗೆರೆಯಲ್ಲೂ ನಾವು ಸೋತಿದ್ದೀವಿ. ಪರ್ಟಿಕ್ಯುಲರ್ಲಿ ಚಿಕ್ಕೋಡಿಯಲ್ಲಿ ನಿಮ್ಮದೇ ಬಿಜೆಪಿ ಲೀಡರ್ಗಳನ್ನೇ ಮುಂದೆ ನಿಂತು ಸೋಲಿಸಿದಾಗ ಎಲ್ರಿಗೂ ಬಹಿರಂಗವಾಗಿರುವಂತ ಗೊತ್ತಿರೋದೇ. ನೀವು ಏನ್ ಆಕ್ಷನ್ ತಗೋತಾ ಇದ್ದೀವಿ? ಹೊಂದಾಣಿಕೆ ರಾಜಕಾರಣ
ಇದು ಪಕ್ಷದ ಆಂತರಿಕ ವಿಚಾರ. ಸರ್ ನೀವೇ ಪಾರ್ಟಿ ಅಲ್ವಾ ಸರ್? ಅವರು ಈಗಾಗಲೇ ಪಾರ್ಟಿಯ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಎಲ್ಲ ವರದಿಯನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ ವರದಿ ಆಧಾರದ ಮೇಲೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ವರದಿ ಆಧಾರದ ಮೇಲೆ ಕೇಂದ್ರದ ನಾಯಕರಿಗೆಲ್ಲ ಮಂತ್ರಿಮಂಡಲದ ಫಾರ್ಮೇಶನ್ ಪಾರ್ಲಿಮೆಂಟ್ ನಡೀತಾ ಇದೆ. ಇದಾದ ತಕ್ಷಣನೇ ಪಕ್ಷದಲ್ಲಿ ಈ ತರದ ಏನೇನು ಘಟನೆ ಆಗಿದೆ, ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಇಲ್ಲೆಲ್ಲ ಏನೇನು ಆಗಿದೆ ಅಂತ, ಕಲಬುರಗಿ ಇರ್ಬೋದು, ಇಲ್ಲೆಲ್ಲೂ ಏನೇನು ಕಂಪ್ಲೇಂಟ್ ಕೊಟ್ಟಿದೆ ಅದೆಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮ ದೃಷ್ಟಿಯಲ್ಲಿ ಇನ್ನೂ 4 ಸೀಟ್ ನಾವು ಎಕ್ಸ್ಟ್ರಾ ಗೆಲ್ಲಬೇಕಾಗಿದೆ. ಗೆಲ್ಲುವಂತ ಸೀಟು ನಮ್ಗೆ ಹೋಗಿದೆ. ಯಡಿಯೂರಪ್ಪ ಅವರು ಬೆಳಗಾವಿ ಬಂದ್ರು ಚಿಕ್ಕೋಡಿ ಬರ್ಲಿಲ್ಲ. ಇದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲ ಚರ್ಚೆ ಮಾಡ್ತೀರಿ. ಸರ್ ದೂರು ನಿಮಗೆ ಬಂದಿರುತ್ತೆ ಸರ್, ನಿಮ್ಗೂ ಕೂಡ ಬಂದೇ ಇರುತ್ತೆ ವಿಪಕ್ಷ ನಾಯಕ. ಅದರಿಂದ ಏನ್ ದೂರ ಅಂತ ಕೊಟ್ಟರು ಸರ್? ಯಾವ ಮೇಲೆ ಅಂತ ಕೊಟ್ಟರು? ಇನ್ನ ದೂರು ಪ್ರತಿ ನಾನು ನೋಡಿಲ್ಲ, ಪಾರ್ಟಿ ಕೊಟ್ಟಿರ್ಬೇಕು. ದೂರು ಪ್ರತಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡಿ. ಇನ್ನೇನಣ್ಣ ನಿಮ್ದು? ಅಷ್ಟೇ. ಧನ್ಯವಾದಗಳು. ಸರ್ ಇನ್ನೊಂದು ಜನಪದಕ್ಕೆ ಬಿಜೆಪಿ ಅಭ್ಯರ್ಥಿ ಇರ್ತಾರೆ, ಜೆಡಿಎಸ್ ಅಭ್ಯರ್ಥಿ ಬರ್ತಾರೆ ಜನಪದಕ್ಕೆ. ನಾವು ಜೆಡಿಎಸ್ ಹೊಂದಾಣಿಕೆ ಆಗಿದೆ. ಮುಂದೆ ಬರುವಂತ ಎಲ್ಲಾ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದುವರಿಯುತ್ತೆ ಮತ್ತು ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಂತ ಕ್ಷೇತ್ರ. ಆ ದೃಷ್ಟಿಯಿಂದ ಅಲ್ಲಿ ಯಾರ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ ನಾನು. ಯಾರೇ ಅಭ್ಯರ್ಥಿ ಆದ್ರೂ ಗೆಲ್ಲುವಂಥದ್ದು ಯಾರಿಗೆ ಅವ್ರಿಗೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಅದರಿಂದ ಜೆಡಿಎಸ್ ಬಿಜೆಪಿ ಪ್ರಶ್ನೆ ಅಲ್ಲ, ಗೆಲುವಿನ ಪ್ರಶ್ನೆ. ಗೆಲ್ಲುವಂತ ಅಭ್ಯರ್ಥಿಯನ್ನ ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀವಿ. ಈ ಕಾಂಗ್ರೆಸ್ ಇವತ್ತೇನು ಬೆಲೆ ಏರಿಕೆ ಇವೆಲ್ಲ ಗೊಂದಲಾಟ ಆಡ್ತಾ ಇದೆ, ಜನ ಬೈ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ. ನಾವಿಬ್ರು ಒಟ್ಟಾಗಿ ಹೋಗ್ತೀವಿ, ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಹೋಗ್ತೀವಿ ಚುನಾವಣೆ. ಹೌದು, ಮುಂದೆ ಚುನಾವಣೆಗೂ ಒಟ್ಟಾಗಿ ಹೋಗ್ತೀವಿ. ಮುಂದೆ ನಮ್ಮದೇ ಸರ್ಕಾರ.